2024ರ ಜೂನ್ ತಿಂಗಳಲ್ಲಿ ನಡೆಯುವ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವೆ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಹೇಳಿದರು. ಬಳ್ಳಾರಿ ನಗರದ ಪ್ರತಾಪ್ ರೆಡ್ಡಿ ಅವರ ಕಚೇರಿಯಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಎಎಪಿ ಪಕ್ಷ ನನಗೆ ಬೆಂಬಲ ನೀಡಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಪರವಾಗಿ ಪ್ರಚಾರ ನಡೆಸಿದ್ದಾರೆ. 2018ರಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದೆ. ಆದರೆ ಸಾವಿರಾರು ಸಂಖ್ಯೆಯ ಕುಲಗಟ್ಟೆ ಮತಗಳಿಂದಾಗಿ ಪರಾಭವಗೊಂಡೆನು. ಆದರೂ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಪದವೀಧರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕದಲ್ಲಿರುವೆ. ಹಲವು ಸಂಘಟನೆಗಳು ಬೆಂಬಲ ನೀಡಲಿವೆ ಎಂಬ ಭರವಸೆ ಇದೆ. ಅದರಂತೆ ಸಿಪಿಎಂ ಪಕ್ಷ ಬೆಂಬಲ ನೀಡಿದ್ದಾರೆ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಹೇಳಿದರು. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಈ ಭಾಗದ ಅಭ್ಯರ್ಥಿಯಾಗಿ ನಾನು ಪಕ್ಷೇತರವಾಗಿ ಚುನಾವಣೆ ಕಂಟೆಸ್ಟ್ ಮಾಡ್ತಿದ್ದ ಸಂದರ್ಭದಲ್ಲಿ ಕೆಲ 2 ತಿಂಗಳಿಂದ ನಮ್ಮ ಆ ಪಕ್ಷದವರು ಮತ್ತು ಅದರ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರು ಅವರು 7 ಜಿಲ್ಲೆಯಲ್ಲಿ ಸತತವಾಗಿ 7 ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿ ನಮ್ಮ ಪರವಾಗಿ ಪ್ರಚಾರವನ್ನು ಮಾಡಿದರು. ಆ ವಯಸ್ಸನ್ನು ಬಿಸಿಲನ್ನು ಲೆಕ್ಕಿಸದೆ ಅವರು ಟ್ರಾವೆಲ್ ಮಾಡಿದ್ದಷ್ಟು ಇದು ಆ ಸ್ಕೂಲು ಕಾಲೇಜುಗಳಿಗೆ ಹೋದಾಗ ಅವರು ಮಕ್ಕಳ ಹತ್ರ ಆ ಸ್ಟಾಫ್ ಹತ್ರ ಅವರು ಎಷ್ಟೊತ್ತು ಬೆರೆದ್ರ ಮೂಲಕ ಯಾವುದೇ ಒಂದು ಜನಸಾಮಾನ್ಯ ಕೂಡ ಬೇರೆ ಆ ಥರ ಅವರೆಲ್ಲ ಜನರಲ್ಲಿ ಮಮಕಾಗಿ ಭಾಳ ನಮಗೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಹೆಚ್ಚು ಒತ್ತು ಕೊಟ್ಟು ನಮಗೆ ಚುನಾವಣೆ ಅವರು ಮಾಡ್ತಾರೆ. ಈಗ ಅದರಂತೆ ನಾವು ನಮ್ಮ ಸಿಪಿಎಂ ಪಕ್ಷದ ಕಾಂಬೇಡಂತ ಬಸವರಾಜ್ ಅವ್ರನ್ನು ಮತ್ತು ಪುರುಷಾಂತ್ ಅವ್ರನ್ನು ಮತ್ತು ನಮ್ಮ ಬಾಬು ಅವ್ರನ್ನು ಮತ್ತು ಮೇಡಮ್ ಅವ್ರನ್ನೆಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ನಮ್ಮ ಪರವಾಗಿ ನೀವು ಸಪೋರ್ಟ್ ಮಾಡಿ ಅಂತೇಳಿ. ಸೊ ಅವರು ರಾಜ್ಯ ಮಟ್ಟದಲ್ಲಿ ಅವ್ರದ್ದೇ ಆದಂಥ ಒಂದು ಕಮಿಟಿ ಇರ್ತದೆ. ಆ ಕಮಿಟಿನಲ್ಲಿ ಎಲ್ಲವೂ ತೀರ್ಮಾನ ಮಾಡಿದ್ಮೇಲೆ ಇವತ್ತು ಅವರು ಬಂದು ನಿಮಗೆ ಬೆಂಬಲವಾಗಿ ನಾವು ನಮ್ಮ ಸಿಪಿಎಂ ಪಕ್ಷ ನಿಂತ್ಕೊಂತದೆ ಎಂಬುದು ಇವತ್ತು ಅವ್ರು ಬಂದು ಅನೌನ್ಸ್ ಮಾಡಿ ಬಂದಿದ್ದಾರೆ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡ್ತಾರೆ. ಅದಕ್ಕೆ ನಿದರ್ಶನ ಏನಂತ ಹೇಳಿದ್ರೆ, ಯಾವುದೇ ಜಿಲ್ಲೆದಲ್ಲಿ ಹೋದ್ರೂ ಕೂಡ ನಮಗೆ ನಿಜವಾಗ್ಲೂ ನಾವು ನಿರೀಕ್ಷೆಗೆ ಮೀರಿ ಬೆಂಬಲ ವ್ಯಕ್ತ ಆಗ್ತದೆ. ಹೋದ್ ಸಾರಿ ನೀವು ಗೆಲ್ಬೇಕಾಯ್ತು ಸರ್, ಸ್ವಲ್ಪರಲ್ಲಿ ಇನ್ವ್ಯಾಲಿಡ್ ಓಟಿಂದ ಕಳ್ಕೊಂಡ್ರಿ, ಇಲ್ಲಾಂದ್ರೆ ನೀವು ಆ ಸಾರಿ ಗೆಲ್ತಾ ಇದ್ರಿ, ಈ ಸರ್ ಖಂಡಿತ ನಿಮ್ಗೆ ನಾವು ಗೆಲ್ಲಿಸ್ತೀವಿ ಅಂತೇಳಿ ಯಾವುದೇ ಒಂದು ಪಕ್ಷ ಇವರ ಪಕ್ಷಾತೀತವಾಗಿ ಹೈಸ್ಕೂಲ್ ಟೀಚರ್ಸ್ ಇರ್ಬೋದು, ಪ್ರಾಥಮಿಕ ಟೀಚರ್ಸ್ ಇರ್ಬೋದು, ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಇರ್ಬೋದು, PU ಲೆಕ್ಚರ್ಸ್ ಇರ್ಬೋದು, ಮತ್ತು ವಿಶೇಷವಾಗಿ ಪತ್ರಕರ್ತರು, ವಿಶೇಷವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಕರ್ತರು ಕೂಡ ಸರ್ ಯಾರು ಇದುವರೆಗೂ ಗೆದ್ದವ್ರು ಯಾರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿಲ್ಲ, ನೀವು ಎಲ್ಲ ಕಡೆ ಹೋಗಿ ಸಮಸ್ಯೆಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ರಿ, ಕಮಿಷನರ್ಗಳಿಗೆ ಲೆಟರ್ಗಳು ಬರಿತಾ ಇದ್ರಿ, ಅವರು ಅಟೆನ್ಷನ್ ಡ್ರಾ ಮಾಡ್ತಿದ್ರು ಅಂತೇಳಿ ವಿಶೇಷವಾಗಿ ಅವರೆಲ್ಲರೂ ನಮಗೆ ಒಂದು ಭಾಗವಾಗಿ ಒಂದು ನೈತಿಕವಾದಂಥ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡಿಷ್ಟೇ, ಈಗ ಬಹುಶಃ ನಮ್ಮದು ಜೂನ್ 15 ಆಜುಬಾಜಿನಲ್ಲಿ ನಮ್ಮ ಚುನಾವಣೆ ಆಗ್ಬೋದು. ಜೂನ್ 4ನೇ ತಾರೀಕು ಇಡೀ ದೇಶದಲ್ಲೆಲ್ಲ ಕೌಂಟಿಂಗ್ ಮುಗಿದ್ಮೇಲೆ ಇದು 1-2 ದಿವಸ ಇದು ಪ್ರೆಸಿಡೆಂಟ್ಗೆ ಅವರೆಲ್ಲ ಇದು ಹೋದ್ಮೇಲೆ ಎಲೆಕ್ಟೆಡ್ ಮೆಂಬರ್ಸ್ ರೆಪ್ರೆಸೆಂಟೇಷನ್ ಎಲ್ಲ ಹೋಗ್ತಾವೆ, ಲಿಸ್ಟೇ ಹೋಗ್ತದೆ MP ಗಳು. ಹೋದ ನಂತರ ಕೋಡ್ ಆಫ್ ಕಂಡಕ್ಟ್ ಮೋಸ್ಟ್ಲಿ ಅವಾಗ ಕನ್ಕ್ಲೂಡ್ ಆಗುತ್ತೆ. ನಮ್ಮದು ಮೇ 15 ಅಥವಾ 20ನೇ ತಾರೀಕು ಎಲೆಕ್ಷನ್ ನೋಟಿಫಿಕೇಶನ್ ಆಗ್ಬೋದು ಅಂತ ಮಾಹಿತಿ ಇದೆ. ಸೊ ಬಹುಶಃ ನಮ್ಮದು ಎಲೆಕ್ಷನ್ ಬಂದು ಜೂನ್ 10ರಿಂದ 15ವರೆಗೆ ಆ ಟೈಮಲ್ಲಿ ಆಗ್ಬೋದು ಎಂಬುದು ಒಂದು ಈಗಿರೋಂಥ ಒಂದು ಡೇಟ್ಗಳ ಪ್ರಕಾರ ನೋಡಿದ್ರೆ ಆ ಥರ ಆಗುತ್ತೆ. ಇನ್ನು ಏಪ್ರಿಲ್ಲು ಮೇ 2 ತಿಂಗಳು ಚುನಾವಣೆ ಇದೆ. ಸೊ 2 ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ನಮ್ಮ ಭಾಗದವರ ಅಂತ ಎಲ್ಲ ಮಾಧ್ಯಮದವರು ಕೂಡ ನಾನು ಈ ಸರ್ ರಿಕ್ವೆಸ್ಟ್ ಮಾಡೋದಿಷ್ಟೇ, ಭಾಳ ಹತ್ತಿರದಿಂದ ಹೋದ ಸರ್ ನಾವು ಚುನಾವಣೆ ಸೋತಿದ್ವಿ. ಈ ಭಾಗದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ಕೂಡ ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಚುನಾವಣೆ ಮಾಡಿಲ್ಲ, ಇಷ್ಟು ಹೋರಾಟವನ್ನು ಕೂಡ ಮಾಡಿಲ್ಲ. ನಿಮ್ಮೆಲ್ಲ ಸಹಕಾರದಿಂದ
ಅನೇಕ ಸಂಘ ಸಂಸ್ಕೃತಿ ಸಹಕಾರದಿಂದ ನಾನು ಹೋದ ಚುನಾವಣೆಯನ್ನು ಸ್ವಲ್ಪ ಸೊ ಈ ಸಾರಿ ಅನೇಕರು ಬೆಂಬಲ ವ್ಯಕ್ತ ಮಾಡ್ತಿದ್ದಕ್ಕೆ ಬಹುಶಃ ಈ ಸಾರಿ ನಮಗೆ ಖಂಡಿತ ನಾವು ಜಯಗಳಿಸ್ತೀವಿ ಎಂಬ ಒಂದು ಸೂಚನೆಗಳು ಎಲ್ಲ ರೀತಿಯಿಂದ ಕಾಣ್ತಾ ಇದೆ. ಇದರಲ್ಲಿ ಇನ್ನೊಂದು 2-3 ವಿಷಯ ಹೇಳ್ಬೇಕಂತ ಮಾಡಿದ್ದೆ. ಈ ವೆಬ್ಕಾಸ್ಟಿಂಗ್ ಅಂತೇಳಿ ಎಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ SSLC ಎಕ್ಸಾಮಿನೇಷನ್ ಅಲ್ಲಿ ರಾಜ್ಯದಲ್ಲಿ ಎಲ್ಲ ಒಂದು ರೂಲ್ ಇಟ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರೂಲ್ ಇಟ್ಟರೆ, ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿ ರೂಮಲ್ಲಿ CC ಕ್ಯಾಮ್ರಾ ಹಾಕಿದ್ದಾರೆ. ಅದಲ್ಲದೆ ಮತ್ತೆ ವೆಬ್ಕಾಸ್ಟಿಂಗ್ ಅಂತ ಹಾಕಿ ಒಂದು ಹುಡುಗನ್ನ ಡೈರೆಕ್ಟಾಗಿ ಅವ್ನು ಏನು ಬರಿತಾ ಇದ್ರು ಕೂಡ ಜೂಮ್ ಮಾಡಿದ್ರೆ ಅವ್ನು ಆನ್ಸರ್ ಪೇಪರ್ ನೋಡ್ಬೋದು. ಆ ಥರ ಪ್ರತಿಯೊಂದು ರೂಮ್ಗಳಲ್ಲಿ ವೆಬ್ಕಾಸ್ಟಿಂಗ್ ಇದೆ. ಅದಕ್ಕೆ ಇದು ಮಾನಸಿಕವಾಗಿ ಟೀಚರ್ಗಳಿಗೆ ಆಯಿತು, ಅಲ್ಲಿ ಹಾಲಲ್ಲಿ ಬರೆಯಂಥ ಇವರೆಲ್ಲರಿಗೂ ಮಾನಸಿಕವಾಗಿ ಒತ್ತಡ ಜಾಸ್ತಿ ಮಾಡ್ತಾರೆ. ಬಟ್ ಇದು ಹೈದರಾಬಾದ್ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹಿಂಗೆ? ಬೇರೆ ಕರ್ನಾಟಕ ಉಳಿದಿದ್ದ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ, ಬರೀ CC ಕ್ಯಾಮ್ರಾ ಹಾಕಿದ್ದಾರೆ, ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಅದರಂತೆ ಪಕ್ಕದಲ್ಲಿ ಹುಡುಗರು ಮೊನ್ನೆ ಏನು ಮಾಡಿದ್ದಾರೆ, ಆ ಪಕ್ಕ ಈ ಪಕ್ಕ ಹುಡುಗರು ಮಾತಾಡ್ಕೊಂಡಿದ್ದಾರೆ ಅಂತೇಳಿ ಆ ರೂಮಲ್ಲಿರೋಂಥ ಸೂಪರ್ವೈಸರ್ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಈ ಸರಿ ಟೀಚರ್ಗಳ ಮೇಲಂತೂ ಮಾನಸಿಕವಾಗಿ ಬಹಳ ಒತ್ತಡ ಆಗ್ತಿದೆ. ಆಮೇಲೆ ಇನ್ನೊಂದು ಎಲೆಕ್ಷನ್ ವಿಚಾರವಾಗಿ ಅವ್ರೇನು ಹೇಳ್ತಾರೆ, PUC ನಿನ್ನೆ ಕೆಲವೊಂದು ಲೆಕ್ಚರ್ಸ್ ಬಂದಿದ್ರು. ಅಲ್ಲಿ ಅವರು PU ಕಾಲೇಜ್ ಡೈರೆಕ್ಟರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನೀವು ವ್ಯಾಲ್ಯೂಯೇಷನ್ ಮುಗಿಸ್ಬೇಕು ಅಂತ ಒಂದ್ ಕಡೆ ಅವ್ರ ಆದೇಶ ಕೊಡ್ತಾರೆ. ಇನ್ನೊಂದ್ ಕಡೆ ಏನ್ ಹೇಳ್ತಾನೆ, ಅಲ್ಲಿ ಇರೋಂಥ ತಹಸೀಲ್ದಾರು DC ಅವರು ಇಲ್ಲ, ನೀವು ಕಂಪಲ್ಸರಿಯಾಗಿ ಚುನಾವಣೆ ಡ್ಯೂಟಿನಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೇಕಂತೇಳಿ ಇವ್ರು ಆದೇಶ ಮಾಡ್ತಾರೆ. ಇವ್ರಿಬ್ಬರ ಮಧ್ಯದಲ್ಲಿ ಯಾರು ಆದೇಶ ಪಾಲನೆ ಮಾಡ್ಬೇಕು? ಅವರು ಇದು ಜಿಲ್ಲಾಧಿಕಾರಿಗಳು ಎಲೆಕ್ಷನ್ ಕಮಿಷನರ್ ಮಧ್ಯದಲ್ಲಿ ಕೂತ್ಕೊಂಡು ಎಜುಕೇಶನ್ ಸಂಬಂಧಪಟ್ಟಿದ್ದು ಮೊದಲು ಪ್ರಿಯಾರಿಟಿ ಅವ್ರದ್ದು ವ್ಯಾಲ್ಯೂಯೇಷನ್ ಮುಗಿದು ಹೋಗ್ಲಿ ಅಂತೇಳಿ ಒಂದು ತೀರ್ಮಾನ ಮಾಡಿ ಈಗ ಅದನ್ನ ನಮ್ದು ಸೆಕೆಂಡ್ ಫೇಸ್ ಬರುತ್ತೆ. ಸೆಕೆಂಡ್ ಫೇಸ್ ಬರೋ ಟೈಮಲ್ಲಿ ಸ್ವಲ್ಪ ಕಾಲಾವಕಾಶ ಕೊಟ್ಟು ನಂತರ ಇವನ್ ತಗೊಂಡು ಟ್ರೈನಿಂಗ್ ಮಾಡಿದ್ರು ತೊಂದರೆ ಇದ್ದಿಲ್ಲ. ಈಗ ವಾರದಿಂದ ಅವ್ರಿಗೆ ಹಗ್ಗ ಜಗ್ಗಾಟಾಗಿದೆ. ಇಲ್ಲ ಎಲೆಕ್ಷನ್ ಡ್ಯೂಟಿ ಮಾಡ್ಬೇಕಂತ ಅಧಿಕಾರಿಗಳು ಇನ್ನೊಬ್ಬ ಬೋರ್ಡಿಂದ ಡೈರೆಕ್ಷನ್, ನೀವು ನಮ್ಮ ಡೈರೆಕ್ಟರ್ ನಮ್ಮ ಬೋರ್ಡಲ್ಲಿ ಕೆಲಸ ಮಾಡ್ತೀರಿ, ನಮ್ಮ ಡೈರೆಕ್ಟರ್ ಹೇಳೋದ್ರಿಂದ ನೀವು ಕೆಲಸ ಮಾಡಬೇಕು, ಸೊ ನೀವು ಎಲೆಕ್ಷನ್ ಎಕ್ಸಾಮ್ ಡ್ಯೂಟಿಗೆ ಹೋಗಿ ವ್ಯಾಲ್ಯೂಯೇಷನ್ ಮಾಡಿ ಅಂತ. ಸೊ ಈ ಅಂತ ಒಂದು ಮಾನಸಿಕ ಒತ್ತಡದಲ್ಲಿ ಲೆಕ್ಚರರ್ಸ್ ಎಲ್ಲರೂ ಇವತ್ತು ಸಿಗಿಬಿದ್ಕೊಂಡು ಒದ್ದಾಡ್ತಾರೆ. ಆಮೇಲೆ ಇನ್ನ ಈ ನಮ್ಮ ಗೆಸ್ಟ್ ಟೀಚರ್ಸ್ ಇರ್ಬೋದು, ಪ್ರಾಥಮಿಕ ಗೆಸ್ಟ್ ಟೀಚರ್ಸ್ ಅಷ್ಟೇ. ಒಂದು ಸಾರಿ ಕೂಡ ತಗೊಂಡ್ಮೇಲೆ ಕಂಟಿನ್ಯೂ ಆಗ್ತದೆ. 3 ತಿಂಗಳಾದ್ಮೇಲೆ ಈಗ ವೆಕೇಶನ್ ಬಂತವ್ರಿಗೆ ಮತ್ತೆ 3 ತಿಂಗಳಾದ್ಮೇಲೆ ತಗೊಂತಾರೆ ಅಂತೇಳಿ 3 ತಿಂಗಳಾದ್ಮೇಲೆ ತಗೊಂತಾರೆ ಹೇಳಿ ಕೂಡ ಗ್ಯಾರಂಟಿ ಇಲ್ಲ. ಅವ್ರದ್ದು ಅದಕ್ಕೂ ಕೂಡ ನಿರ್ದಿಷ್ಟವಾದಂಥ ಒಂದು ರೂಲ್ಸ್ ಇಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಯಾವ ಹೈಯೆಸ್ಟ್ ಪರ್ಸೆಂಟೇಜ್ ಮತ್ತೆ ಒಂದು ಇಂಟ್ರೂ ಅದು ಇದು ಟೆಂಪ್ರರಿ ತಗೊಂಬಂದು ಕೂಡ ಇಂಟು ಲಾಸ್ಟ್ ಟೈಮ್ ಎಲ್ಲ ಕೆಲಸ ಮಾಡಿರ್ತಾರೆ. ಪ್ಲಸ್ 3 ತಿಂಗಳು 4 ತಿಂಗಳು ಸಂಬಳನೂ ಕೊಡಲ್ಲ. ಸೊ ಈ ಒಂದು ದಶೆಯಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿ ಏನು ಮಾನವ ಸಂಪನ್ಮೂಲ ವ್ಯಕ್ತಿಗಳು ಏನಂತ ನಾವು ಟೀಚರ್ಗಳು ಅಂತೀವಲ್ಲ, ಇವೆಲ್ಲರೂ ಒತ್ತಡದಲ್ಲಿದ್ದಾರೆ. ಯಾವ ಅದು ಕೌಂಟ್ ಮಾಡಕ್ಕೆ ಎಲ್ಲಿ ಮಾನಿಟರಿಂಗ್ ಸಿಸ್ಟಮ್ ಇಲ್ಲ ರೀ. ಯಾಕಂತ ಹೇಳಿದ್ರೆ ಇವರು ಕೆಳಗಿನವರು ನಮ್ಮ ಮೇಲವರು ಅಂತ ಒಂದು ದಬ್ಬಾಳಿಗೆ ಮೇಲೆ ಟೀಚರ್ಗಳೆಲ್ಲ ಹರಾಸ್ಮೆಂಟ್ ಮಾಡ್ತಾರೆ. ಈಗ ಪ್ರತಿಯೊಂದಕ್ಕೆ ಟೀಚರ್ಸ್ನ ಬಳಸೋದು, ಎನ್ರೋಲ್ಮೆಂಟ್ ಟೀಚರ್ ಬಳಸ್ತಾರೆ, ಈಗ ಸ್ವೀಪ್ ಕಮಿಟಿ ಟೀಚರ್ ಬಳಸ್ತಾರೆ, ನೀವು ಸೆನ್ಸರ್ಗೆ ಟೀಚರ್ ಬಳಸ್ತಾರೆ, ನಾವು ವೋಟರ್ ಸ್ಲಿಪ್ ಕೊಡೋಕೆ ಟೀಚರ್ ಬಳಸ್ತಾರೆ. ಎಷ್ಟಾದ್ರೂ ಮಾಡ್ತಾರೆ ಒಬ್ರು. ಮೊದಲಿಂದ ಎಲ್ಲದರಲ್ಲಿ ಕೂಡ ಅವ್ರನ್ನೆಲ್ಲ ಬಳಸ್ತಾ ಇರೋದು. ಅದ್ರಲ್ಲಿ ಈ ಚುನಾವಣೆ ಟೈಮಲ್ಲಿ ವ್ಯಾಲ್ಯೂಯೇಷನ್ ಒಂದ್ ಕಡೆ ಮಾಡಬೇಕು, ಚುನಾವಣೆ ಒಂದ್ ಕಡೆ ಮಾಡಬೇಕು. ಹೆಂಗ್ ಮಾಡ್ತಾರೆ ಇಬ್ರು? ಅವರು ಬೆದರ್ಸದೆ, ಇವರು ಬೆದರ್ಸದೆ, ಇಲ್ಲದೆ ಡಿಸಿಪ್ಲಿನ್ ಆಕ್ಷನ್ ತಗೊಂತೀವಿ. ಎಕ್ಸ್ಪೀರಿಯನ್ಸ್ ನಿಮಗೆ ಸಂಪೂರ್ಣ ಮಾಹಿತಿ ಇದೆ ಕೇಳಿಸ. ಎಕ್ಸ್ಪೀರಿಯನ್ಸ್ ಅಂತಲ್ಲ ಸರ್, ಪ್ರತಿ ವರ್ಷ ಒಂದೊಂದು ಮಾನದಂಡ ಮಾಡ್ತಾರ. ಈಗ ಅವ್ನು ಏನೋ ಟೀಚರ್ ಮುಂದೆ ಏನೋ 4 ವರ್ಷ 5 ವರ್ಷ ಏನೋ ಗ್ಯಾರಂಟಿ ನಮ್ಗೆ ಅಬ್ಸರ್ವ್ ಆಗ್ಬೋದು ಅಂತ ಒಂದು ಆಶೆಯಿಂದ ಅವ್ರು ಕೆಲಸ ಮಾಡ್ತಿರ್ತಾರೆ. 2 ತಿಂಗಳು 3 ತಿಂಗಳ ಕಾಸ್ತಾರ, ಸಂಬಳ ಕೊಡೋದಿಲ್ಲ, ಕೊಡೋದೇ 12,000 ರೂಪಾಯಿ ಸಂಬಳ. ಅವ್ರಿಗೆ ಅಷ್ಟು ಅಲ್ಲ, ನಾನು ಹೇಳ್ತಿರೋದು, ನಾವು ಗುರುಗಳು ಅಂತೇಳಿ ದೊಡ್ಡದಾಗಿ ಅವ್ರಿಗೆ ದೊಡ್ಡ ಮೇಲೆ ಕುತ್ಕೊಂಡು ಗುರುಗಳು ಅಂತೇಳಿ ಎಲ್ಲ ಮಾತಾಡ್ತೀವಲ್ಲ, ಬಟ್ ನಿಜ ಜೀವನದಲ್ಲಿ ಅವ್ರನ್ನ ನಡೆಸ್ಕೊಂಬ ವಿಧಾನ ಸರಿ ಇಲ್ಲ. ಕನಿಷ್ಠ ಗೌರವ, ಕನಿಷ್ಠ ಮರ್ಯಾದೆ ಕೂಡ ಕೊಡಲ್ಲ ಅವ್ರಿಗೆ. ಇವೆಲ್ಲ ಬಹಳ ಸಮಸ್ಯೆಗಳಿದೆ ಟೀಚರ್. ಇದಕ್ಕ ಯಾವುದೇ ಒಂದು ಜನಪ್ರತಿನಿಧಿ ಧ್ವನಿ ಆಗ್ತಾರಲ್ಲ. ಬರ್ಲಿ ಬಿಡ್ರಿ, ಅವ್ರು ಮಾಡಿರ್ತಾರೆ, ನಾವೇನು ಖರೀದಿ ಮಾಡೋಷ್ಟು ಇದೇನಿಲ್ಲ, ಅಷ್ಟು ಸೀನು ನಮಗಿಲ್ಲ. ನಾನೇನಂತ ದೊಡ್ಡ ಲೀಡ್ರು ಅಲ್ಲ.
ಯಾವ ಇದಕ್ಕೆ ಅದು ಇಡಿ ರೈಡ್ ಆಗಿದೋ ಏನಾಗಿದೆ ಗೊತ್ತಿಲ್ಲ. ಅವರು ಡ್ಯೂ ಪ್ರಾಸೆಸ್ ಆಫ್ ಕೋರ್ಸ್ ಆಫ್ ಲಾ ಅವ್ರು ಏನು ಮಾಡ್ತಾರೆ ಅವ್ರೇನು ಕ್ವಶನರ್ ಕಳಿಸ್ತಾರೆ. ಸಮನ್ ಮಾಡಿದ್ರು ಮೊನ್ನೆ ಮಂಗಳೂರಿಗೆ ಹೋಗಿದ್ವಿ. ಅವರೆಲ್ಲ ಅವರು ಒಂದು ದಿವಸ ಇಂಟ್ರಾಗೇಷನ್ ಮಾಡಿದ್ರು. ಅವ್ರು ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟು ಬಂದು ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ, ಮತ್ತೆ ಹೋಗ್ಬೇಕು ಅಷ್ಟೇ. ಅದೇ ಬೇರೆ ಇದೇ ಬೇರೆ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅದು ಎಲೆಕ್ಷನ್ ಪ್ರೊಸೀಜರ್ಗೆ, ಅದು ಡಿಪಾರ್ಟ್ಮೆಂಟ್ ಪ್ರೊಸೀಜರ್ಗೆ ನಾವು ಟ್ಯಾಗ್ ಮಾಡೋದು. ನಾನು ಅದನ್ನ ಹೇಳ್ತೀನಿ, ನಾವು ಯಾವ ಪುದುಗೋಷ ಅಂತ ನಮ್ಮನ್ನು ಸೆಲೆಕ್ಟ್ ಮಾಡ್ಯಾರಪ್ಪ ಅಂತ ಹೇಳ್ತಿರೋದು. ಈಗ ಏನೋ DK ಶಿವಕುಮಾರ್ ಇನ್ನೊಬ್ರು ತಗೊಂಡ್ರೆ ಏನೊಂದು ಅರ್ಥ ಇದೆ. ಈ ಪ್ರತಾಪ್ ರೆಡ್ಡಿ ಯಾವ ಅಲ್ಲ, ನೀವೊಂದು ಮೇಲೆ ಏರಿಸಿದ್ರೆ